ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ಕಳೆದ ಕಂತಿನಲ್ಲಿ ಶ್ರೀ ಭೀಮಣ್ಣ ಚಿಗರಿ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಹೇಳ್ತಾ ಇದ್ರು, ನಾನು ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಾಕಷ್ಟು ಬೆಳೆಗಳನ್ನು ಹಾಕಿದ್ದೇನೆ. ಅದರಲ್ಲಿ ನಾವು ಪೇರಳೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಈ ಒಂದು ಪೇರಳೆಯ ಮಾರುಕಟ್ಟೆ ಹೇಗೆ, ಇದರ ಆರ್ಥಿಕತೆ ಹೇಗೆ, ಅದಾದಮೇಲೆ ಇವರು ತೆಂಗು ಕೂಡ ಹಾಕಿದರು, ಜಂಬು ನೇರಳೆ ಇತ್ತು, ಬೆಟ್ಟದ ನೆಲ್ಲಿ ಕೂಡ ಹಾಕಿದರು, ಮಾವು ಇದ್ವು, ಆಮೇಲೆ ಕೆಲವೊಂದು ಹೊದಿಕೆಗಳನ್ನು ಕೂಡ ಇವರು ಹಾಕಿ ಒಂದು ಸಂಪೂರ್ಣವಾದ ಒಂದು ಕೃಷಿಯನ್ನು ಮಾಡ್ತಾಯಿದ್ರು. ಇದಕ್ಕೆಲ್ಲ ಗೊಬ್ಬರ ನೀರು ನಿರ್ವಹಣೆ ಹೇಗೆ ಅನ್ನೋದರ ಕುರಿತು ಇವತ್ತಿನ ಕಂತಿನಲ್ಲಿ ಅವರನ್ನು ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್, ಈಗ ನೀವು ಹಾಕಿರುವಂಥ ಯಾವ್ಯಾವ ತಳಿ ಹಾಕಿದ್ದೀರಾ ಸರ್ ಪೇರಳೆ? ನಾವು ಲಕ್ನೋ 14 ಸರ್, ಆಮೇಲೆ ಅಲ್ಲಾಬಾದ್ ಸಫೇದ. ಓಕೆ ಸರ್, ಈಗ ಇದಕ್ಕೆ ನೀರಿನ ವ್ಯವಸ್ಥೆ ಯಾವ ರೀತಿ? ನೀರಿನ ವ್ಯವಸ್ಥೆ ಒಂದು ವರ್ಧಾ ನದಿ ಇದೆ ಅಂತ ಹೇಳಿದ್ರೆ ಅಲ್ಲಿಂದ ಪೈಪ್ಲೈನ್ ತಗೊಂಡಿದ್ದೀರಾ? ಹೌದು, ಪೈಪ್ಲೈನ್. ಇದು ಹೈ ನೀರಾ ಅಥವಾ ಹೈ ನೀರು ಸರ್? ಹೈ ನೀರು, ಕಂಪ್ಲೀಟ್ ಹೈ ನೀರು. ಎಷ್ಟು ದಿವ್ಸಕ್ಕೊಮ್ಮೆ ಬಿಡ್ತೀರಿ ಸರ್ ಹೆಂಗೆ? ಅದು ಇಲ್ಲ, ನಾವು ಭೂಮಿ ನೋಡ್ಕೊಂಡು ಭೂಮಿ ತೇವಾಂಶ ಅದ್ರ ಮೇಲೆ ಒಂದ್ಸಲ ಏನು ಪ್ಲಾಟ್ ಅಂದರೆ ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊಂಡು ಮಾಡ್ತೀರಾ ಹೆಂಗೆ ಸರ್? ಭಾಗವಾಗಿ ಏನು? ಇಲ್ಲ, ಭಾಗವಾಗಿ ಒಂದೊಂದು ಎಕರೆ ಒಂದೊಂದು ಟೀ ಇರ್ತವೆ ಸರ್. ಅದಕ್ಕೆ ಒಂದೊಂದು ಟೀ ಹತ್ರ ಒಂದೊಂದು ಎಕರೆದಾಗ ಒಂದೊಂದು ಟೀ ಅದು. ಆ ಒಂದು ಎಕರೆ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಎಕರೆ ಹಾಗೆ ಒಂದು 9-10 ದಿನ ನೀರು ಬಿಟ್ಟರೆ ಮತ್ತೆ ನಿಮಗೆ ಆಮೇಲೆ ತೇವಾಂಶ ನೋಡಿಕೊಂಡು ಮತ್ತೆ ರಿಪೀಟ್ ಮಾಡೋದು. ಓಕೆ ಸರ್, ಇದು ನೀರು ಹೆಂಗೆ ಕೇಳುತ್ತೆ ಸರ್? ಇದು ಪೇರಳೆ ಗಿಡ ನೀರು ಜಾಸ್ತಿ ಕೇಳುವಂಥದ್ದು? ಜಾಸ್ತಿ ಬೇಕು ಸರ್, ಬೇಕು ಇದಕ್ಕೆ ನೀರು. ಆಮೇಲೆ ಈ ಫಲ ಕೊಡ್ತೈತಲ್ಲ ಸರ್, ಹೂ ಬಿಟ್ಟು ಫಲ ಕೊಡೋ ಟೈಮ್ ಇದೆ, ಆ ಟೈಮಲ್ಲಿ ಏನಾದರೂ ನೀರು ಬಿಡ್ತೀರಾ ಅಥವಾ ಆವಾಗ ನಿಲ್ಲಿಸ್ತೀರಾ? ಇಲ್ಲ ಸರ್, ಇಲ್ಲ, ಅದು ಹೆಚ್ಚು ಕಮ್ಮಿ ಕಂಟಿನ್ಯೂ ನೀರು ಇರಬೇಕು. ಬೇಸಿಗೆ ಟೈಮ್, ಮಳೆಗಾಲದಾಗ ಮಳೆ ಬಂದ್ರೆ ಸಾಕು. ಈಗ ಫಲ ಕೊಡೋ ಟೈಮ್ನಾಗ, ಹೂ ಬಿಡೋ ಟೈಮ್ನಾಗೆ ಕೊಡಬೇಕು ಅಂತ ಏನಿಲ್ಲ, ನಾರ್ಮಲ್ ನೀವು ರೆಗ್ಯುಲರ್ ಆಗಿ ಬಿಡ್ತೀರಾ? ಓಕೆ ಸರ್, ನಾವು ಅದು ನೋಡೋದಿಲ್ಲ ಸರ್, ನಾವು ಭೂಮಿ ನೋಡ್ತೀವಿ, ಅದೇನು ಲೆಕ್ಕಕ್ಕೆ. ಓಕೆ ಸರ್, ನಾನು ಅದನ್ನ ಏನಕ್ಕೆ ಕೇಳಿದೆ ಅಂದರೆ, ಈಗ ಬಹಾರ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರಲ್ಲ ಸರ್, ಸೀಸನ್ ವೈಸು ಹೂಗಳು ಕಾಯಿಗಳು ಬಿಟ್ಟು ಮಾಡೋದ್ರಲ್ಲಿ ಅಲ್ಲಿ ಸ್ವಲ್ಪ ನೀರು ನಿಲ್ಲಿಸಿ ಮಾಡೋದಿತ್ತು. ನೀವು ಆ ರೀತಿ ಏನಾದರೂ? ಇಲ್ಲ ಸರ್, ಒಂದು ನಮಗೆ ಇದು ಒಂದೇ ಇರೋದಿಲ್ಲ ಬೆಳೆ. ಎಲ್ಲ ತೆಂಗು ಇರ್ತೈತಿ, ಜಂಬು ನೇರಳೆ ಇರ್ತೈತಿ, ಲಿಂಬು ಇರ್ತೈತಿ, ಆರೆಂಜ್ ಇರ್ತೈತಿ, ಇನ್ನೊಂದು ಯಾವುದೇ ಇರ್ತೈತಿ. ಅವನ್ನ ಇದನ್ನು ನೋಡಿದ್ರೆ ಅವಕ್ಕೆ ತೊಂದರೆ ಆಗ್ಬೋದು ಏನೋ, ಅಥವಾ ಅದನ್ನ ವಿಚಾರ ಮಾಡಲಿಲ್ಲ ನಾವು. ತೇವಾಂಶ ತೇವಾಂಶ ಮೇಂಟೈನ್ ಮಾಡೋದು, ಅದು ಫಲ ಎಷ್ಟು ಬರ್ತೈತೆ ಬರಲಿ, ಯಾವ ಸೀಸನ್ದಾಗ ಎಷ್ಟು ಬರ್ತೈತೆ, ಯಾಕೆ ಒಂದು ಬೆಳೆ ಇರಲ್ಲ ಸರ್. ಎಲ್ಲ ಬೆಳಿತಾರ, ಎಲ್ಲ ಸೀಸನಿಗೆ ಬರಂಗೆ ಇಟ್ಕೊಂಡಿರ್ತೀರ. ಓಕೆ ಸರ್. ಸರ್, ಈ ಇಷ್ಟೆಲ್ಲ ತೋಟಗಾರಿಕಾ ಬೆಳೆಗಳಿದಾವಲ್ಲ ಸರ್, ಇದಕ್ಕೆ ಗೊಬ್ಬರ ಹೆಂಗೆ? ಸ್ಪೆಷಲಿ ಪೇರಳೆಗೆ ಗೊಬ್ಬರ ಹೆಂಗೆ ಸರ್? ನಾವು ಇನ್ನೊಂದು ಸಪ್ರೇಟ್ ಯಾವ ಬೆಳೆಗೆ ಸಪ್ರೇಟಾಗಿ ಅಂತ ಕೊಡಲ್ಲ. ನಾವು ವರ್ಷ ಕೊಟ್ಟಿಗೆ ಗೊಬ್ಬರ, ನಮ್ಮದು ಒಂದು 25-30 ಟ್ರಿಪ್ ಕೊಟ್ಟಿಗೆ ಗೊಬ್ಬರ ಆಕೈತಿ. ಅದನ್ನು 4 ಎಕರೆ ಒಂದು ವರ್ಷ, 4 ಎಕರೆ ಒಂದು ವರ್ಷ ಹಾಕ್ತೀವಿ ನಾವು. ಓಕೆ, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಆಮೇಲೆ ಜೊತೆಗೆ ಸರ್, ನಾವು ಬೇಸಿಗೆ ಟೈಮ್ನಾಗ ನೀರೇನು ಕೊಡ್ತೇವಲ್ಲ ಸರ್, ನೀರು ಕೊಟ್ಟಾಗ ಒಂದು ಎಕರೆಗೆ ಕಂಪಲ್ಸರಿ ನಾವು ಜೀವಾಮೃತ ಅಥವಾ ಗೋಕೃಪಾಮೃತ ನೀರಿನೊಳಗೆ ಬಿಟ್ಬಿಡ್ತೀವಿ. ಹೌದು. ನಾವು ಬೇಸಿಗೆ ಟೈಮ್ ಎಷ್ಟು ನೀರು ಹಾಕ್ತೀವಿ, ಪ್ರತಿ ನೀರಿಗೂ 2 ಬ್ಯಾರಲ್ ನೀರು ಗೋಕೃಪ ಎರಡು ನೀರೇ ಕಳಿಸ್ಬಿಡ್ತೀವಿ. ಓಕೆ ಸರ್, ಅದು ಬಿಟ್ಟರೆ ಬಾಕಿ ಇನ್ಯಾವುದು ರಸಗೊಬ್ಬರಗಳು? ಇಲ್ಲ ಸರ್, ಇಲ್ಲ ಅಷ್ಟೇ. ಆ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ, ಗೋಕೃಪಾಮೃತ ಅದನ್ನ ಅಷ್ಟು ಹಾಕಿ ನೀವು ಬಿಡ್ತೀರಾ? ಓಕೆ ಸರ್. ಈಗ ಈ ಪೇರಳೆಯಲ್ಲಿ ರೋಗ ಕೀಟಗಳ ಸಮಸ್ಯೆ ಏನಾದರೂ? ಐದು ಸರ್, ರೋಗ ಕೀಟ ಇದು ಈಗ ರಾಸಾಯನಿಕ ಕೃಷಿ ಒಳಗೆ ಸಿಕ್ಕಾಪಟ್ಟೈತಿ. ಇದಕ್ಕೆ ಒಂದು ಏನೈತೆ ಅಂದ್ರೆ ಸರ್, ಚಳಿಗಾಲದೊಳಗೆ ಒಂದು ಕರೆ ಚುಕ್ಕಿ ಬರುತ್ತೆ ಸರ್. ಇದು ನಮ್ಮಲ್ಲಿ ಚಳಿಗಾಲ ನಮ್ಮಲ್ಲಿ ಅದಕ್ಕೆ ಮೈಲಿ ಅಂತ ಹೇಳ್ತೇವೆ ನಾವು. ಅದು ಭಯಂಕರ ತೊಂದರೆ ಕೊಡುತ್ತೆ ಸರ್ ಅದು. ಆಮೇಲೆ ಇನ್ನೊಂದು ಮಳೆಗಾಲದೊಳಗೆ ಸ್ವಲ್ಪ ಹಣ್ಣು ಆದ ತಕ್ಷಣ ಅದಕ್ಕೊಂದು ಹುಳ ಬರ್ತದೆ ಸರ್, ಸೂಜಿ. ಅದು ಚುಚ್ಚಿಬಿಟ್ರೆ ಒಳಗೆ ಆ ಹಣ್ಣಿನೊಳಗೆ ಹುಳ ಆಗ್ತೈತಿ. ಹಣ್ಣಿನ ನೊಣ ಅದು? ಹಣ್ಣಿನ ನೊಣ ಅದು ಬಂದು ಅದನ್ನ ತಿಂದು ಅಲ್ಲಿ ಎಲ್ಲ ತಿಂದು ಹಾಳು ಮಾಡುತ್ತೆ ಅದು. ಇನ್ನೊಂದು ಇದಕ್ಕೆ ಇದು ಸರ್, ಎಲ್ಲಿ ತಳಗ ಈ ಬೆಳೆ ಬೂಸ್ಟ್ ಅಂತ ಬರುತ್ತೆ ಸರ್, ಕೀಟ ಅಂದ್ರೆ ತಿಗಣೆ, ಹಿಟ್ಟಿ ತಿಗಣೆ ಆಗಿರ್ತೈತಿ. ಅದಕ್ಕೆ ನಾವು ಏನು ಮಾಡ್ತೇವೆ ಸರ್, ನಾವು ಅವಾಗಿಂದ ನಾವು ಫಸ್ಟಾಗಿಂದ ಮಳೆಗಾಲದಾಗ ಏನೈತಲ್ಲ ಸರ್, ಕಂಪಲ್ಸರಿ ನಾವು ರೋಗ ಬರದೇ ಇರಲಿ 3-4 ಟೈಮು ನಾವು ಇದು ಮಾಡ್ಕೊಂಡ್ವಿ ಸರ್. ನಮ್ಮಲ್ಲೇ ಮೂತ್ರ ಸಿಕ್ಕಾಪಟ್ಟೆ ಆಕಳದ್ದು, ಜವಾರಿ ಆಕಳದ್ದು ನಾವು ಬ್ಯಾರಲ್ ಬರೋಬ್ಬರಿ ಇಟ್ಕೊಂಡ್ವಿ. ಒಂದು ಏನು ಮಾಡ್ತೇವೆ ಸರ್, ಒಂದು ಬ್ಯಾರಲ್ ಬೇನ್ ತಪ್ಪಲ ಹಾಕ್ತೀವಿ, ಪೂರ ಒಂದು ಇಡೀ ಒಂದು ಬ್ಯಾರಲ್ಲಿಗೆ ಉಚ್ಚಿ ಒಳಗೆ ಒಂದು 15-20 kg ಅಷ್ಟು ಬೇನ್ ತಪ್ಪಲ. ಕೆಲವೊಂದು ಬ್ಯಾರಲ್ನಾಗ ಹುಲ್ಗುಲಿ ತಪ್ಪಲ, ಕೆಲವೊಂದು ಬ್ಯಾರಲ್ನಾಗ ಎಕ್ಕದ ತಪ್ಪಲ.
ಇವನ್ನೆಲ್ಲ ಅದರ ಕಳಿ ಹಾಕ್ಬಿಡ್ತೀವಿ ಸರ್ ನಾವು 15-20 ದಿವಸ. ಬ್ಯಾರಲ್ದಾಗ ಎಲ್ಲ ಹೌದು. ಅದ್ರ ಅಂದ್ರೆ ಮೂತ್ರದಾಗೆ ಹೌದು ಕಳೆ ಹಾಕ್ತೀವಿ. ಅದನ್ನು ಅಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಸಿಂಪಡಣೆ ಕೊಡ್ತೀವಿ. ಓಕೆ, ಗಿಡಕ್ಕೆ ಪೇರಲ ಗಿಡಕ್ಕೆ. ಆಮೇಲೆ ಇನ್ನೊಂದು ಒಂದು ಸರ 4 ಟೈಮ್ ಮಾಡ್ತೀರಾ ಹಂಗೆ? ಈಗ ಕೇಳಿ ಸರ್ ಹಂಗೆ ಹೇಳ್ತೀನಿ. ಇದು ಒಂದು ಫಸ್ಟ್ ಇದು. ನಂತರ ಒಂದು ಬ್ಯಾರಲ್ಗೆ ತಂಬಾಕದ ಪುಡಿ, ಗುಂಟ್ರ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನ ಕಳೆ ಹಾಕ್ತೀವಿ. 15-20 ದಿವಸ ಇದನ್ನ ಕಳೆ ಹಾಕಿ ಇದು ಒಂದು ಸಿಂಪಡಣೆ ಕೊಡ್ತೀವಿ. ಇದೊಂದು ಕೊಡ್ತೀರಾ? ಹಾಂ. ಆಮೇಲೆ ಇನ್ನೊಂದು ಸರ್ ನಮ್ಮಲ್ಲಿ ಮಜ್ಜಿಗೆ ಜಾಸ್ತಿ. ಮಜ್ಜಿಗೆ ಅದನ್ನು 15-20 ದಿವಸದ ಮಜ್ಜಿಗೆಗೆ ಇಂಗು, ಅರಿಶಿನ ಅದನ್ನು ಮಿಕ್ಸ್ ಮಾಡಿ 15-20 ದಿವಸ ಕಳೆ ಹಾಕಿ ಅದೊಂದು ಸಿಂಪಡಣೆ ಕೊಡ್ತೀವಿ. ಅದೊಂದು ಕೊಡ್ತೀರಾ? ಹಾಂ, ಕೊಡ್ತೀವಿ. ಹಿಂಗೆ ಒಂದು 3-4 ಸಿಂಪಡಣೆ ನಾವು ಆ ಮಳೆಗಾಲದೊಳಗೆ ಅದು ಬರಲಿ ಬರದೇ ಇರಲಿ ಇದು ನಾವು ಕಂಟಿನ್ಯೂ ಇದನ್ನು ಮಾಡ್ಕೊಂತ ನಮ್ಗೆ ಆ ರೋಗ ಬಾಧೆ ಇರಲ್ಲ. ಸರ್ ಇದು ಎಷ್ಟು ಅಂತರದಲ್ಲಿ ಕೊಡ್ತೀರಾ ಸರ್? ತಿಂಗಳ ಒಂದೊಂದು ಸ್ಪ್ರೇ ಕೊಡ್ತಾನೆ ಇರ್ತೀರಾ? ಆ ಮಳೆಗಾಲ ಮುಗಿಯೋವರೆಗೂ ಪೂರ್ತಿ ನೀವು ಹೌದು ಕೊಡ್ತಾನೆ ಇರ್ತೀರಾ? ನಮ್ಗೆ ಇನ್ನೂ ಟೈಮ್ ಸಿಗ್ತದೆ ಮತ್ತೊಂದು ಸಲ ಗೋಕೃಪಮೃತ ಅಥವಾ ಜೀವಾಮೃತನ ಸಿಂಪಡಣೆ ಮಾಡ್ತೀರಿ. ಸರ್ ಈಗ ಸರಿ, ಇದು ಮಳೆಗಾಲದಲ್ಲಿ ಆಯಿತು. ಚಳಿಗಾಲದಲ್ಲಿ ನೀವು ಅದು ಕಪ್ಪು ಅದು ಅವಾಗ ಏನು ಕೊಟ್ಟಿರ್ತೀವಿ ಸರ್ ನಾವು ಕಂಟ್ರೋಲ್ ಆಗಿಬಿಟ್ಟಿರ್ತೀವಿ. ಅವಾಗ ಕಂಟ್ರೋಲ್ ಆಗುತ್ತೆ. ಹೌದು. ಅಂದರೆ ನೀವು ಮುಖ್ಯವಾಗಿ ಮಳೆಗಾಲದಲ್ಲಿ ಸ್ಪ್ರೇ ಮಾಡ್ತೀರಾ? ಹಾಂ. ಚಳಿಗಾಲದಲ್ಲಿ ಏನು ತಗೊಳ್ಳಲ್ಲ? ಕೊಡಲ್ಲ. ಬೇಸಿಗೆಗಾಲದಲ್ಲಿ ಸರ್? ಬೇಸಿಗೆಗಾಲದಲ್ಲಿ ಏನು ಕೊಡಲ್ಲ ಸರ್. ಅವಾಗ ನೀರು ಕೊಡೋದು, ನೀರಿನ ಜೊತೆಗೆ ಜೀವಾಮೃತ, ಗೋಕೃಪಮೃತ. ಹೌದು. ಅಷ್ಟು ಬಿಟ್ಟರೆ ಬಾಕಿ ಇನ್ಯಾವುದು ರೋಗ ಇಲ್ಲ ಸರ್, ಇಲ್ಲ. ಆಮೇಲೆ ನಮ್ದೆಲ್ಲ ಹೈ ನೀರು ಎಲ್ಲ ಮಿಕ್ಸ್ ಬೆಳೆ ಕಂಪಲ್ಸರಿ ಇದಕ್ಕೆ ಅಂತ ಇಲ್ಲ, ಎಲ್ಲ ಭೂಮಿ ಕೊಟ್ಬಿಟ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಓಕೆ ಸರ್. ಸರ್ ಈಗ ನೀವು ಪೇರಳೆ ನಾಟಿ ಮಾಡಿದ್ದು ಎಷ್ಟು ತಿಂಗಳಿಗೆ ಸ್ಟಾರ್ಟ್ ಆಯ್ತು ಸರ್ ಫಲ ಬರೋಕ್ಕೆ? ಎಷ್ಟು ವರ್ಷಕ್ಕೆ? ಹಾಂ ಸರ್, ಈಗ ಅಲ್ಲಿ ಅದು ಇದು ಏನು ಕಸಿ ಗಿಡ ಸಸಿ ಒಳಗನೆ ಕಾಯಿರ್ತದೆ ಸರ್. ಅದು ಓಕೆ, ಸಸಿ ಒಳಗನೆ ಮಗ್ಗಿರ್ತೈತಿ. ಇದನ್ನು ಕೆಲವ್ರು ಹೇಳ್ತಾರೆ 6 ತಿಂಗಳಿಗೆ ಹರಿಬೋದು, ವರ್ಷಕ್ಕೆ ಹರಿಬೋದು ಅಂತ ಹೇಳ್ತಾರೆ. ಆದರೆ ಒಂದು ಸರ ನಾವು ಇದನ್ನು 2 ವರ್ಷ ತನಕ ಬಿಡಬೇಕು. ಓಕೆ, ಫಲಕ್ಕೆ ಬರ್ದಂಗೆ ಫಲ ಬಿಟ್ಟರು ಅದನ್ನು ತೆಗೆದು ಹಾಕಬೇಕು. ಅಂದರೆ ಗುಣಮಟ್ಟ ಕಾಪಾಡೋಕ್ಕೆ ಆ ರೀತಿ ಮಾಡೋದು. ನಾವು ನಮ್ಗೆ ಅದು 2 ವರ್ಷಕ್ಕಿಂತ ಗಿಡ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟು 18 ತಿಂಗಳಿಗೆ ನಾವು ಹೂ ಹರಿಯೋದು ಕಮ್ಮಿ ಮಾಡಿದ್ವಿ ಸರ್. ಮುಂದೆ 2 ವರ್ಷಕ್ಕೆ ನಮ್ಗೆ ಫಲ ಚಲೋ. ಓಕೆ, 2ನೇ ವರ್ಷದಿಂದ ಫಲ ತಗೊಳಕ್ಕೆ ಮಾಡಿದ್ರಿ ಸರ್. ಸ್ಟಾರ್ಟಿಂಗ್ ಎಲ್ಲ ಎಷ್ಟು ಇಳುವರಿ ಬರ್ತಿತ್ತು ಸರ್ ಇದು? ನೀವು ಗಿಡದ ಲೆಕ್ಕ ತೊಗೊಂತಿದ್ರೆ ಹೆಂಗೆ? ಇಲ್ಲ, ಪೀಸ್ ಲೆಕ್ಕ ನಾವು ಸರ್. ನಮ್ದು ಇಲ್ಲಿಗೆ ನಾವು ಕೊಡೋದು ಪೀಸ್ ಲೆಕ್ಕ. ಅಂದರೆ ಒಂದು ಗಿಡಕ್ಕೆ ಎಷ್ಟು ನಮ್ಗೆ ಸಾಮಾನ್ಯ ಅವಾಗ ನಾವು ಲೆಕ್ಕಾಚಾರ ಮಾಡ್ತಿದ್ವಿ. ಒಂದು ಗಿಡದಿಂದ ನಮಗೆ 500-600 ರೂಪಾಯಿ ಸಿಕ್ತಿತ್ತು. ಓಕೆ, ಅಂದರೆ ಎಷ್ಟು ಕೆಜಿ ಹಣ್ಣು ಬರ್ತಿದ್ದು? ಕೆಜಿ ಲೆಕ್ಕ? ಪೀಸ್ ಲೆಕ್ಕ ಸರ್, ಪೀಸ್ ಲೆಕ್ಕ. ಎಷ್ಟು ಗಿಡಕ್ಕೆ ಎಷ್ಟು ಬರ್ಬೋದು ಸರ್? ಈಗ ನಾವು ಅವಾಗೆಲ್ಲ ಕಮ್ಮಿ ರೇಟ್ 3 ರೂಪಾಯಿ ಕೊಡ್ತಿದ್ವಿ. 3 ರೂಪಾಯಿ ಕೊಡ್ತಿದ್ವಿ ಅಂದ್ರೆ ಒಂದು ಗಿಡ 200-250 ಕಾಯಿ ಕೊಡ್ತಿದ್ವಿ. L49. ಅಲಹಾಬಾದ್ ಆದರೆ ಸ್ವಲ್ಪ ಒಂದು 50 ಹಣ್ಣು ಅಥವಾ 100 ಹಣ್ಣು ಕಮ್ಮಿ ಆಗ್ತಿತ್ತು. ರೇಟ್ ಜಾಸ್ತಿ ಅಂದರೆ ಹಣ್ಣು ಒಳ್ಳೆ ದಪ್ಪ ಸೈಜ್ ಚೆನ್ನಾಗಿ ಬರೋದ್ರಿಂದ ರೇಟ್ ಜಾಸ್ತಿ. ಇದಕ್ಕೆ L49ಗೆ ಸ್ವಲ್ಪ ರೇಟ್ ಕಡಿಮೆ, ಬಟ್ ಇಳುವರಿಯಿಂದ ಜಾಸ್ತಿ ಇದು. ಆಮೇಲೆ ನಾವು 2 ತಳಿ ಹಾಕಿದ ಕಾರಣ ಏನಂದ್ರೆ ಇಳುವರಿ ನೋಡೋದು ತಳಿ ವಿಶೇಷತೆ ನೋಡ್ಬೇಕಂತ. ಓಕೆ ಸರ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ.
ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್ ಈಗ ಬರ್ಬರ್ತಾ ಇದು ಇಳುವರಿ ಜಾಸ್ತಿ ಆಯ್ತಾ ನಿಮ್ಮದು ಪೇರಳೆ? ಹೌದು ಹೌದು ಹೌದು. ಓಕೆ. ಅಂದರೆ ಜಾಸ್ತಿ ಇಳುವರಿ ಬಂದಿರೋ ಎಷ್ಟನೇ ವರ್ಷಕ್ಕೆ ನಿಮ್ಗೆ ಜಾಸ್ತಿ ಇಳುವರಿ ನಮಗೆ 4ರಿಂದ 5ನೇ ವರ್ಷ, 4ನೇ ವರ್ಷ, 4ನೇ ವರ್ಷ. ಅಂದರೆ 4ನೇ ವರ್ಷಕ್ಕೆ ಇಳುವರಿ ಮಸ್ತ್ ಅಲ್ಲಿಗೆ ಜಾಸ್ತಿ ಆಯಿತು, ಅಲ್ಲಿಂದ ಒಂದೇ ಲೆವೆಲಿಗೆ ಬಂತು. ಓಕೆ ಸರ್. ಅಂದರೆ ಎಷ್ಟು ಸರ್, ಒಂದು 500ರಿಂದ 600 ಹಣ್ಣುಗಳು ಸಿಕ್ತಿದ್ವು ಒಂದು ಗಿಡದ? 500 ಸಿಗ್ತಿತ್ತು ಸರ್. ಮೊದಲೆಲ್ಲ ಸ್ಟಾರ್ಟಿಂಗ್ 200, 250 ಬರ್ತಿತ್ತು, ಮುಂದೆ 500 ಬರ್ತಿತ್ತು. 500 ನಮ್ಗೆ ಮುಂದೆ ಬರ್ತಾ ಒಂದು 2 ವರ್ಷ ಒಂದೊಂದು ಗಿಡ ಒಂದೊಂದು 1000 ರೂಪಾಯಿನೂ ಲೆಕ್ಕಕ್ಕೂ ಬರ್ತಿತ್ತು. ಓಕೆ ಸರ್. ಅಂದರೆ ಈಗ ನೀವು ಇದೇ ಸೀಸನಲ್ಲಿ ಅಂತ ಏನು ಬೆಳೆ ತೆಗೆಯೋದಿಲ್ಲ, ಅದು ಯಾವಾಗ ಬರುತ್ತೆ ಕಟಾವು ಮಾಡಿ ಕೊಡ್ತೀರಾ? ಅಂದರೆ ಅಂದ್ರೆ ಸರ್ ಇದು ನಮ್ಗೆ ಮೇ ತಿಂಗಳದಾಗ ಸ್ಟಾರ್ಟ್ ಆಗುತ್ತೆ ಸರ್, ಹೆಚ್ಚು ಕಮ್ಮಿ ಮೇ ತಿಂಗಳದಾಗ ಸ್ಟಾರ್ಟ್ ಆದರೆ, ಜೂನ್ ತಿಂಗಳದಾಗ ಸ್ಟಾರ್ಟ್ ಆದರೆ ಮುಂದೆ ನಮ್ಗೆ ಸೆಪ್ಟೆಂಬರ್, ಅಕ್ಟೋಬರ್ ತನಕ ಬರ್ತದೆ ಸರ್ ಕಂಟಿನ್ಯೂ ಹಾಗೆ. ಹೆಚ್ಚು ಕಮ್ಮಿ ಅಂದ್ರೆ ಹಿಂದೆ ಮುಂದೆ ಬರ್ತಿರುತ್ತೆ. ನೀವು ಅದನ್ನು ಹೆಂಗೆ ಬರುತ್ತೆ ಮಾಡ್ಕೊಡ್ತೀರಾ. ಆಮೇಲೆ ಅಕ್ಟೋಬರ್ ತನಕ ಬರ್ತದೆ ಸರ್. ಲಾಸ್ಟ್ ಅಕ್ಟೋಬರ್ ಏನು ಮಾಡಿಬಿಡ್ತು, ಪ್ರೂನಿಂಗ್ ಮಾಡಿಬಿಡ್ತು ಸರ್. ಒಂದ್ಸಲ ಚಾಟ್ನಿ ಹೊಡಿತೀರ? ಚಾಟ್ನಿ. ಮತ್ತು ಅದು ನಮಗೆ ಮಳೆಗಾಲ ಮತ್ತು ಎಲ್ಲ ಚಿಗುರು ಎದ್ದು ಮತ್ತು ನಮಗೆ ಏಪ್ರಿಲ್, ಮೇ ಮತ್ತು ಫಲ ಸ್ಟಾರ್ಟ್ ಆಗುತ್ತೆ. ಈಗ ಏನು ಚಾಟ್ನಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಎಂಥ ರೆಂಬೆ ಕೊಂಬೆಗಳನ್ನು ಕಟ್ ಮಾಡ್ತೀವಿ? ಈಗ ಸರ್ ಅದು ಇದು ಐತಲ್ಲೇ, ಒಂದು ಹರಿ ಐತಿ ಅಲ್ಲಿ, ಆ ಹರಿನ ಅಲ್ಲಿ ಫಲ ಬಂದಿರ್ತೈತೆ ಅಲ್ಲಿ. ಓಕೆ ಸರ್. ಆ ಫಲ ತಕ್ಕೊಂಬಿಟ್ರೆ ಆ ಮುಂದೆ ಅದನ್ನ ತುದಿ ಏನೈತಲ್ಲ ಸರ್ ಕಟ್ ಮಾಡಿಬಿಡ್ತು. ಓಕೆ. ಫಲ ತಕ್ಕೊಂಡಿದ್ದು ಎದಿತ್ತು ಅದಕ್ಕೆ ರೆಂಬೆ ತುದಿನ ಕಟ್ ಮಾಡ್ಕೊಂಬಿಟ್ಟು ಮುಂದೆ ಅದು ತಳಗೆ ಮತ್ತೆ ಬ್ರಾಂಚಸ್ ಬಂದು. ಓಕೆ. ಮ್ಯಾಲಿನ ಕಟ್ ಮಾಡಿದ್ರೆ ಸೈಡಿಗೆ ಮತ್ತೆ ಬರ್ತವೆ, ಅಲ್ಲಿ ಮತ್ತೆ ಫಲ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಆ ರೀತಿ ನೀವು ಚಾಟ್ನಿ ಒಂದ್ಸಲ ಮಾಡೋದು? ವರ್ಷಕ್ಕೆ ಒಂದ್ಸಲ ಮಾಡೋದು. ನಿಮ್ಮ ಮಳೆಗಾಲದಿಂದ ಅಪ್ ಟು ಸೆಪ್ಟೆಂಬರ್ವರೆಗೆ ಹಣ್ಣುಗಳು ಸಿಗ್ತವೆ ಸರ್. ಈಗ ಈ L49 ಎಷ್ಟು ಎವರೇಜ್ ದರ ಸಿಗುತ್ತೆ ಸರ್ ನಿಮಗೆ? ನಮ್ದು ಇಲ್ಲಿ ಲೋಕಲ್ ಸರ್, ಲೋಕಲ್ ಮಾರ್ಕೆಟ್ ನಮ್ಮದು. ಅದು ಸೈಜ್ ಸರ್, ನಮ್ಮದು 2 ಸೈಜ್ ಕೊಡ್ತೇವೆ ನಾವು. ಒಂದು ಎಕ್ದಮ್ ದೊಡ್ಡ ಸೈಜು, ಇನ್ನೊಂದು ಮೀಡಿಯಮ್ ಸೈಜ್. ಅಂದರೆ 2 ಕ್ವಾಲಿಟಿ ಮಾಡ್ತೇವೆ ನಾವು. ಇದು ದೊಡ್ಡ ಸೈಜ್ 4 ರೂಪಾಯಿ ಕೊಂಡು ಕೊಡ್ತೀವಿ ಸರ್. ದೊಡ್ಡ ಸೈಜ್ 4. ಸಣ್ಣ ಸೈಜ್ 2 ರೂಪಾಯಿ. ಹಿಂಗೆ. ಓಕೆ ಸರ್. ಇದು ಸರ್ ಅಲಹಾಬಾದ್ ಸಫೇದು? ಅಲಹಾಬಾದ್ ಸಫೇನು ಅದು 2 ಕೊಟ್ಟಿನಿ ಸರ್. ಅದನ್ನು 2 ಕ್ವಾಲಿಟಿ. ಅದನ್ನು ಸೇಮ್ ರೇಟಾ? ಇಲ್ಲ, ಸ್ವಲ್ಪ ಹೆಚ್ಚಿಗೆ ಆಗ್ತದೆ. ಹೆಚ್ಚಿಗೆ ಒಂದು 6 ರೂಪಾಯಿ, 7 ರೂಪಾಯಿ, 5 ರೂಪಾಯಿ, 6 ರೂಪಾಯಿ ಹಂಗೆ. ಅದನ್ನು 2 ಕ್ವಾಲಿಟಿ ಮ್ಯಾಗ ಅದ್ರದ್ದು ಅರ್ಧ ದುಡ್ಡಿಗೆ ಹೋಗುತ್ತೆ ಸರ್. ಓಕೆ ಸರ್. ಅಂದರೆ ಈಗ ಯಾರಾದರೂ ರೈತರಿಗೆ ಕರೆಕ್ಟಾಗಿ 1 ಎಕರೆಯಲ್ಲಿ ಮಾಡೋದಾದರೆ ಎಷ್ಟು ಖರ್ಚು ತೆಗೆದು ಎಷ್ಟು ಲಾಭ ಮಾಡ್ಬೋದು ಸರ್ ನಿಮ್ಮ ಪ್ರಕಾರ? ಈಗ ನಾವು ಬೆಳೆ ಪದ್ಧತಿನ ಮೇಲೆ ಸರ್ ಅದು. ಈಗ ಸಾಂದ್ರೆ ಬೆಳೆ ಹಾಕತ್ತಾರೆ, ಅಂದ್ರೆ ಸಾಲಿನಿಂದ ಸಾಲು 8 ಫೂಟು, ಗಿಡದಿಂದ ಗಿಡ 6 ಫೂಟು ಹೀಗೆಲ್ಲ ಬೆಳೆ ಹಾಕತ್ತಾರೆ ಸರ್. ಅವು ನಮಗೆ ಅದು ಅಷ್ಟು ಇದು ಇಲ್ಲ ಸರ್. ನಾವು ಯಾಕಂದ್ರೆ ನಾವು ಡಿಸ್ಟೆನ್ಸ್ ಜಾಸ್ತಿ ಇಟ್ಟು ಬೆಳೆದ್ವಿ ಸರ್. ನಾವು ಇದನ್ನು ಸಪ್ರೇಟಾಗಿ ಒಂದೇ ಬೆಳೆದ್ರೆ 1 ಎಕರೆಗೆ ಒಂದು 4ರಿಂದ 5 ಲಕ್ಷ ನಾವು ಆರಾಮಾಗಿ ಗಳಿಸ್ಬೋದು. ಹೌದು ಸರ್. ಅಂದರೆ 1 ಎಕರೆಯಲ್ಲಿ ಎಷ್ಟು ಗಿಡ ಕೂಡ್ತಾವೆ ಸರ್? ಅಂದ್ರೆ ನಾವು ಕುಂದ್ರಿಸೋ ಸೈಜಿಗೆ ಹೋಗುತ್ತೆ ಅದು. ಹೌದು. ಅಂದರೆ ಈಗ ನೀವು ಕುಂದ್ರಿಸಿದ ಸೈಜಿಗೆ ಒಂದು 4 ಲಕ್ಷ ರೂಪಾಯಿ, 4 ಲಕ್ಷ 4 ಲಕ್ಷ ಆರಾಮ ಒಂದು ವರ್ಷಕ್ಕೆ ಅಷ್ಟು ಮಾಡ್ಬೋದು ಸಪ್ರೇಟಾಗಿ. ಅಂದರೆ ಒಂದೇ ಏಕ ಬೆಳೆಯಾಗಿ ಮಾಡೋದಾದ್ರೆ ಹಂಗೆ ಬರುತ್ತೆ ಸರ್. ಮಿಶ್ರ ಬೆಳೆಯಾಗಿ ಮಾಡೋದಾದ್ರೆ? ಮಿಶ್ರ ಬೆಳೆ ಚಿಕ್ಕು ಮತ್ತೆ ಪೇರಳೆ ಹಾಕಿದಾರಲ್ಲ, ಮಿಶ್ರ ಬೆಳೆ ಮಾಡೋದ್ರಿಂದ ಸರ್ ಅದ ಇದಕ್ಕೆ ಬೆನಿಫಿಟ್ 1 ಲಕ್ಷ ಕಡಿಮೆ ಆಗ್ಬೋದು. ನಮಗೆ ಮುಂದೆ ಇದು ಕಡಿಮೆ ಆದಮೇಲೆ ಇನ್ನೊಂದು ಬೆಳೆ ನಮ್ಗೆ ಆದಾಯ ಜಾಸ್ತಿ ಇರುತ್ತೆ. ಆಮೇಲೆ ಇದು 15-20 ವರ್ಷ, ಅದು 60-70 ವರ್ಷ ಫಲ. ಓಕೆ. ಹಾಗಾಗಿ ನಿಮಗೆ ಅದು ಒಂದು ಇಲ್ಲೇ ನಮಗೆ ಸ್ಟಾರ್ಟಿಂಗ್ 5-6 ವರ್ಷ 5-6 ವರ್ಷ ಸೇಮ್ ಬರ್ತದೆ ಸರ್. 5-6 ವರ್ಷ ಆದಮೇಲೆ ಅದು ದೀರ್ಘಾವಧಿ ಬೆಳೆ ಸ್ವಲ್ಪ ಎತ್ತರ ಆದಾಗ ಇದು ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ. ಓಕೆ. ನಿಮ್ಗೆ ಏನು ಭಾಳ ಆದರೆ ಒಂದು 1 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಆದರೆ ನಮಗೆ ಅಲ್ಲಿ ಇನ್ನೊಂದು ದೀರ್ಘಾವಧಿ ಬೆಳೆ ಸಿಗುತ್ತೆ ಸರ್. ಬೆಳೆ ಸಿಗುತ್ತೆ ಮಿಶ್ರ ಬೆಳೆಯಾಗಿ ಮಾಡೋದು. ಬರೀ ಏಕ ಬೆಳೆಯಾಗಿ ಮಾಡೋದ್ರಿಂದ ಆರಾಮಾಗಿ 3ರಿಂದ 4 ವರ್ಷಕ್ಕೆ ಆರಾಮಾಗಿ ಸರ್. ಈಗ ನೀವು ಪೇರಳೆ ಜೊತೆನೇ ಹೇಳ್ತಾ ಇದ್ರಿ, ಈಗ ಅದ್ರ ಜೊತೆ ಬಹಳಷ್ಟು ಸಾಕಷ್ಟು ಮಿಶ್ರ ಬೆಳೆಗಳನ್ನ ಹಾಕಿದಿರಿ ಸರ್. ಇದು ಈಗ ತೆಂಗು ಹಾಕಿದಿರಿ ಸರ್. ಇದು ತೆಂಗು ಎಷ್ಟು ಎಕರೆಯಲ್ಲಿದೆ ಈಗ, ಎಷ್ಟು ಹಾಕಿದಿರಿ? ಈಗ ನಮ್ಮದು ಸರ್ ಪೇರ್ಲದ್ದೆಲ್ಲ ಹೇಳಿದ್ನಲ್ಲ, ಪೇರ್ಲು 9 ಎಕರೆ ಐತಿ. 9 ಎಕರೆದಾಗ ಪೇರ್ಲ ಐತಿ. ನಮ್ದು ಇರೋದು 9 ಎಕರೆ. 9 ಎಕರೆದಾಗ ಪೇರ್ಲ ಐತಿ. 9 ಎಕರೆದಾಗೂ ತೆಂಗು ಐತಿ. ಹೌದು. ಓಕೆ. ಅದು ಎಲ್ಲ ಅಂತರ ಬೆಳೆ, ಮಿಶ್ರ ಬೆಳೆ. ಇದು ಎಷ್ಟು ತೆಂಗು ಎಷ್ಟು ಅಂತರದಲ್ಲಿ ಹಾಕಿದ್ರಿ ಸರ್? ಸರ್ ಒಂದು 4 ಎಕರೆ ಹೊಲದಲ್ಲಿ
ಸಾಲಿಂದ ಸಾಲು 24 ಫುಟ್ ತೆಂಗು, ಗಿಡದಿಂದ ಗಿಡನೂ 24 ಫುಟ್. ಒಂದು 4 ಎಕರೆ ಹೊಲದಲ್ಲಿ 33 ಸಾಲಿಂದ ಸಾಲು 33, ಗಿಡದಿಂದ ಗಿಡನೂ 33. ಓಕೆ. ಒಟ್ಟಿನಲ್ಲಿ 9 ಎಕರೆಯಲ್ಲಿ ಎಷ್ಟು ಗಿಡಗಳಿದಾವೆ ಸರ್? 400 ಗಿಡ ಐತೆ ಸರ್ ಇದು ತೆಂಗು. ಹೆಚ್ಚು ಕಡಿಮೆ 400 ಗಿಡ. ಇದು ಎಷ್ಟು ವರ್ಷ ಆಯ್ತು ಸರ್ ಹಾಕಿ? ಇದು ಒಂದು 4 ಎಕರೆ 2011, ಒಂದು 4 ಎಕರೆ 2013. ಓಕೆ. ಯಾವ ತಳಿ ಹಾಕಿರುತ್ತೆ ಸರ್? ಸರ್ ಅರಸೀಕೆರೆ ಟಾಲ್. ಓಕೆ, ಅರಸೀಕೆರೆ ಟಾಲ್ ಅಂತ ಹಾಕಿರೋದು ನೀವು. ಎಲ್ಲಿ? ಧಾರವಾಡ ಯೂನಿವರ್ಸಿಟಿ. ಧಾರವಾಡ ಯೂನಿವರ್ಸಿಟಿಯಿಂದನೇ ತೊಗೊಂಬಂದು ನೀವು ಇಲ್ಲಿ ನಾಟಿ ಮಾಡಿದ್ದು. ನಾಟಿ ಮಾಡಿದ್ದು ಎಷ್ಟು ದಿವಸಕ್ಕೆ ಫಲ ಕೊಡಕ್ಕೆ? ಸರ್ ಇದು ಲೇಟ್ ಆಗಿತ್ತು ಸರ್. ನಾವು ಇನ್ನೊಂದು ಯಾವ ಬೆಳೆ ನಾವು ಫಲ ದೌಡ್ ಬರಲಿ ಅಂತ ನಾವು ಅನ್ಕೊಳ್ಳಲ್ಲ. ಕಾರಣ ಇಷ್ಟೇ, ನಮ್ಗೆ ಇನ್ನೊಂದು ಬೆಳೆ ಫಲ ಇರ್ತೈತಿ, ಅದು ಎಷ್ಟು ದಿವ್ಸಕ್ಕೆ ಬರಲಿ. ಓಕೆ. ಒಂದು ಸರಿ ಅದು ಅದು ಬರ್ತದೆ ಸರ್. ಅದು ಮೊದಲು ಅದು ಈಗ ನಾವು ಒಂದು ನೌಕರಿಗೆ ಹೋಗ್ಬೇಕಂದ್ರೆ 18 ವರ್ಷ ಓದ್ಬೇಕು ಅವ. ಆದಮೇಲೆ ನೌಕರಿ ಬರ್ತೈತಿ ಅವಂಗೆ, ಅವನ ಕೆಲ್ಸಕ್ಕೆ ಹೋಗ್ಕನ ದುಡ್ಡು ಬರ್ತೈತಿ. ಅದಕ್ಕೂ ಒಂದು ಹಂಗೆ ಟೈಮ್ ಬಂತಿರ್ತದೆ ಸರ್. ಓಕೆ. ಅಂದ್ರೆ ಅದು ಯಾವಾಗ ಕೊಡ್ತೈತಿ ಅವಾಗ ನಾವು ತೊಗೋಬೇಕು. ಯಾಕೆ ಕೊಡಲಿಲ್ಲ ಅಂತ ಕೇಳೋರು, ದೌಡ್ ಕೊಡಲಿಲ್ಲ ಅಂತ. ಆ ಒಂದು ನಮ್ಮ ಇದು ಏನು ನಾವು ಅದ್ರ ಜೊತೆಗೆ ನಾವು ಬೇರೆ ಹಾಕ್ಕೊಂಬಿಟ್ಟವ್ರು ಸರ್. ನಮ್ಮ ಆದಾಯಕ್ಕೆ, ನಮ್ಮ ಉಪಜೀವನಕ್ಕೆ ನಮಗೆ ಬರ್ತಾವೆ, ಬೇರೆ ಬೆಳೆ ಬರ್ತಾವೆ. ಯಾವುದೇ ಸರ ದೀರ್ಘಾವಧಿ ಬೆಳೆ ಏನೈತಲ್ಲ ಸರ್, ಹೆಚ್ಚು ಕಮ್ಮಿ ಅದು ಭಾಳ ವರ್ಷ ಫಲ ಕೊಡ್ಬೇಕು ಮುಂದೆ. ಈಗ ದೌಡ್ ಕೊಟ್ಬಿಟ್ರೆ ಅದು ವೀಕ್ ಆಗ್ತದೆ ಸರ್. ಅದಕ್ಕೆ ತನಗೆ ಯಾವಾಗ ಸ್ಟ್ರೆಂತ್, ನನಗೆ ಇಷ್ಟು ವರ್ಷ ನಾ ಬಾಳ್ತೇನೆ ಬಾಳ್ತದೆ ಅಂದಾಗ ಅದು ಅವಾಗ ತನ್ನ ಫಲ ಎಲ್ಲ ಪೂರ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಸರ್. ಈಗ ಅಂದರೆ ಇದು ಫಲ ಕೊಟ್ಟಿಲ್ವಾ ಸರ್? ಇಲ್ಲಿ ಕೊಟ್ಟೈತೆ ಸರ್. ಚಲೋ ಇದೆ ಸರ್. ಚಲೋ. ಎಷ್ಟು ವರ್ಷಕ್ಕೆ ಚಲೋ ಆಯ್ತು ಸರ್? 8 ವರ್ಷ. 8 ವರ್ಷಕ್ಕೆ. ಓಕೆ. ಇದಕ್ಕೆ ಹೆಂಗೆ ಸರ್? ನೀರು, ಗೊಬ್ಬರ ಎಲ್ಲ ಮಿಕ್ಸ್ ಸರ್. ಏನು ಪೇರಳೆ ಕೇಳಿದ್ರಿ ಅದೇ ಟೈಮಿಗೆ ನೀರು, ಅದೇ ಟೈಮಿಗೆ ಗೋಕೃಪಾಮೃತ ಮತ್ತೆ ಜೀವಾಮೃತ ಅದಾಗೆ ಕೊಡ್ತೀರಾ? ಇದಕ್ಕೇನಾದರೂ ಸಪ್ರೇಟ್ ಸ್ಪ್ರೇ ಮಾಡಿದ್ರೆ? ಇಲ್ಲ ಸರ್. ಪೇರಳೆಗೆ ರೋಗ ಕೀಟಕ್ಕೆ ಸ್ಪ್ರೇ ಮಾಡ್ದಂಗೆ ಇದಕ್ಕೇನಾದರೂ ಇಲ್ಲ ಸರ್. ಬೇರೆ ಯಾವುದಕ್ಕೂ ಮಾಡಲ್ಲ. ಪೇರಳೆಗೆ ಒಂದು ಮಾಡ್ತೀವಿ. ಹೌದು. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ, ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಸರಿ, ಇದು ಅಂತೂ ನಿಮಗೆ ವರ್ಷದ ಬೆಳೆ. ಇದು ಮೇನು ನಿಮ್ಮ ಏನು ಎಳ್ನೀರಿಗೆ ಕೊಡ್ತಿರೋ ಅಥವಾ ಕಾಯಿಗೆ ಕೊಡ್ತಿರೋ? ಎಳ್ನೀರು ಕೊಡ್ತೀವಿ ಸರ್, ಒಣಕಾಯಿನೂ ಕೊಡ್ತೀರಿ. ಓಕೆ ಸರ್. ಈಗ 9 ಎಕರೆಯಲ್ಲಿ ಈಗ 400 ಗಿಡಗಳಿಗೆ ಈಗ ಎಷ್ಟು ಸದ್ಯಕ್ಕೆ ಫಲ ಸರ್? ಈ ವರ್ಷ ನಾವು ಈಗಾಗಲೇ ಕೊಟ್ಟಿದ್ದ ಒಂದು 12,000 ಎಳ್ನೀರು ಕೊಟ್ಟೆ ಸರ್. 12,000 ಎಳ್ನೀರು ಕೊಟ್ಟು ಸರ್ ಈ ಸೀಸನ್ನಾಗ. ಓಕೆ. ಅಂದರೆ ವರ್ಷಕ್ಕೊಂದ್ಸಲ ಅದು ಅಷ್ಟು ಕೊಟ್ಟಿರ? ಈ ವರ್ಷ ಕೊಟ್ಟಿರೋದು. ಅಂದರೆ ಒಂದೇ ಸಲ ಕೊಡ್ತೀರಾ? ಬಂದಾಗ? ಇಲ್ಲ ಒಂದು ಅದು ಹೆಂಗೆ ಬರ್ತೈತಿ, 1 ತಿಂಗಳು 2 ತಿಂಗಳು ಹಿಂಗೆ ಬಂದು ತೊಗೊಂಡೋಗೋರು ಅವ್ರಿಗೆ ಗೊತ್ತಾಗ ಸರ್ ಯಾವ್ದು ಯಾವಾಗ ಬರ್ತೈತಿ, ಎಷ್ಟು ಬರ್ತೈತಿ, ಅವ್ರು ತೊಗೊಂಡೋಗ್ತಾರೆ. ಅಂದರೆ ಇದರಲ್ಲಿ ಎಷ್ಟು ಸರಾಸರಿ ಆದಾಯ ಬರುತ್ತೆ ಸರ್? ಎಷ್ಟು ಒಂದು ಎಳ್ನೀರಿಗಾದರೆ ನೀವು ಎಷ್ಟು ಕೊಡ್ತೀರಿ? 20 ರೂಪಾಯಿ ಕೊಡ್ತೀವಿ ಸರ್. ಇಲ್ಲೇ ಒಂದು ಅವ್ರ ತೊಗೊಂಡೋಗ್ತಾರೆ.
ಆಯ್ತು ಸರ್. ಇದು ನಮ್ದು ಲೆಕ್ಕಾಚಾರ ಏನು ಇಟ್ಕೊಂಡು ಸರ್, ಈ ಪೇರ್ಲದಿಂದ ಇದು ತೆಂಗಿನಿಂದ ಸರಾಸರಿ ಒಂದು ವರ್ಷಕ್ಕೆ ನಾವು ಈ ಥರ ಎಲ್ಲ ಅದಕ್ಕೆ ಒಳ್ಳೆ ರೀತಿಯಿಂದ ಭೂಮಿ ಇಟ್ಕೊಂಡಿರೋದ್ರಿಂದ ಒಂದು ವರ್ಷಕ್ಕೆ ಒಂದು ಕಾಯಿಂದ ಒಂದು ಗಿಡದಿಂದ 150 ಕಾಯಿ ಬರ್ತೈತೆ ಅಂತ ಅಂದ್ಕೊಂಡೇವೆ ನಾವು. ನಮ್ಗೆ ಅದು 20 ರೂಪಾಯಿ 25 ರೂಪಾಯಿ ಬೇಡ, ಎವರೇಜ್ 15 ರೂಪಾಯಿ ಒಂದು ಕಾಯಿ. ನಾವು 150 ಕಾಯಿ ಬಂದ್ರೆ ನಮ್ಗೆ 2,000-2,500 ರೂಪಾಯಿ ಸಿಗುತ್ತೆ ಒಂದು ಗಿಡದಿಂದ. 2,000 ಸಿಕ್ಕರು 400 ಗಿಡ ಐತೆ ಸರ್, 8 ಲಕ್ಷ ಸಾಕು. ಆ ಲೆಕ್ಕದಲ್ಲಿ ನೀವು ಅಷ್ಟು ಈ ಒಂದು ಪ್ಲಾನಿಂಗ್ ಮಾಡಿಕೊಂಡು ಪೂರ್ತಿ 9 ಎಕರೆಯಲ್ಲಿ ನೀವು ಹಾಕೊಂಡಿದ್ದೀರಾ ಸರ್. ಓಕೆ ಸರ್, ಇದು ವರ್ಷಕ್ಕಾಯ್ತು ಸರ್ ನಿಮಗೆ. ಅದ್ರ ಜೊತೆ 180 ಗಿಡ ಚಿಕ್ಕು ಇದೆ ಅಂತ ಹೇಳಿದ್ರಿ. ಈಗ ಬೇಸಾಯ ಕ್ರಮಗಳು ಸೇಮ್ ಸರ್ ಎಲ್ಲದಕ್ಕೂ? ಹೌದು. ಚಿಕ್ಕುಗೂ ಏನಾದ್ರು ಸ್ಪ್ರೇ ಮಾಡಿ? ಇಲ್ಲ ಸರ್, ಕೊಡಲ್ಲ. ಅದು ಹೆಂಗೆ ಸರ್? ಅದನ್ನು ಸೀಸನ್ ವೈಸ್ ಸೀಸನ್ 2 ವರ್ಷಕ್ಕೆ 2 ಸಲ ಬರ್ತದೆ ಸರ್. ಅದನ್ನೇನು ಇಟ್ಕೊಂಡು ಸರ್ ನಾವು ಒಂದು ವರ್ಷಕ್ಕೆ ಒಂದು ಗಿಡದಿಂದ 1,000. ಓಕೆ, ಒಂದು ಗಿಡದಿಂದ 1,000. ಹಾಂ, ಅಲ್ಲಿಗೆ 180 ಗಿಡ ಅಂದ್ರೆ 1,80,000. ಓಕೆ, ಆ ರೀತಿ. ಈಗ ನಿಮ್ಗೆ ಒಂದ್ಸಲ ಫಲ ಕೊಟ್ಟು ಬಂದೆ ಸರ್, ಅದು ಚಲೋ ಐತಿ. ಅವನೇನು ಎವರೇಜ್ ಅದ್ರ ಸುತ್ತಮುತ್ತನೇ ನಿಮ್ಗೆ ಬರುತ್ತೆ 1,80,000. ಹೌದು. ಹೆಚ್ಚಿಗೆ ಆಗ್ತದೆ, ಇನ್ನೂ ಕಡಿಮೆ ಆಗಲ್ಲ. ಓಕೆ ಸರ್, ಈಗ 350 ಸೀಡ್ಲೆಸ್ ನಿಂಬು ಇದೆ ಅಂತ ಹೇಳಿದ್ರಿ. ಸೀಡ್ಲೆಸ್ ನಿಂಬುನೇ ಅದಕ್ಕೆ ಹೋದ್ರೆ ಸರ್? ಕಾಗಜಿ ನಿಂಬೆ ಇತ್ತು, ಭಾಳ ನಿಂಬೆಗಳು ಇದ್ವು ಸರ್. ಯಾಕೋ ಇತ್ತೀಚಿನ ದಿನಗಳ ರೈತರು ಜಾಸ್ತಿ ಸೀಡ್ಲೆಸ್ ನಿಂಬುಗೆ ಹೋಗ್ತಾ ಇದ್ರು, ಅದಕ್ಕೆ ಕೇಳಿದೆ ಸರ್. ಅದು ಸೀಡ್ಲೆಸ್ ನಿಂಬು ಹೆಂಗೈತೆ ಅಂದ್ರೆ, ನನಗೆ ಒಂದು 5 ಗಿಡ ಸಸಿ ಸಿಕ್ಕಿತ್ತು ಒಬ್ಬ ರೈತರ ಕಡೆಯಿಂದ. ನಾನು ಅದನ್ನು 250-350 ಹಾಕಿ ಮಾಡ್ಕೊಂಡ್ವಿ. ಅಂದರೆ ಅದನ್ನು ಹರಿ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕಿ ತಗೊಂಡ್ವಿ ಸರ್. ಒಂದು ಸೀಡ್ಲೆಸ್ ಲಿಂಬು ಏನಂದರೆ ವರ್ಷ ಪೂರ್ತಿ ಫಲ ಇರ್ತದೆ ಸರ್ ಅದು, ಸೀಡ್ಲೆಸ್ ನಿಂಬು. ನಮ್ಮ ಲೋಕಲ್ ನಿಂಬು ಸೀಸನ್ ಇರ್ತೈತಿ. ಇದು ನಮ್ಗೆ ವರ್ಷ ಪೂರ್ತಿ ಸರ್. ಒಂದು ಕಡೆ ಮಗ್ಗ ಆಗ್ತಿರ್ತೈತಿ, ಒಂದು ಕಡೆ ಕಾಯಿ ಬಲಿತಾ ಇರ್ತೈತಿ, ಒಂದು ಕಡೆ ಹಣ್ಣಾಗ್ತಾ ಇರ್ತೈತಿ. ಆ ಒಂದು ಇದರಿಂದ ಜೊತೆಗೆ ನಾವು ಅದನ್ನ ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ತೆಂಗಿನ ನೆರಳು ಒಳಗೂ ನಮ್ಗೆ ಅದು ಬರಾಕತ್ತೈತಿ. ಈಗ ಪಕ್ಕ ಕಾಗಜಿಲ ನಿಂಬೆ ಅಂತಂದ್ರೆ ಒಂದು ಬಿಸಿಲು ಬೇಕು. ಇದು ನಮಗೆ ನೆರಳಿಗೆ ಬರಾಕತ್ತೈತಲ್ಲ, ಅದು ನಮ್ಗೆ ಎಷ್ಟರ ಬರಲಿ ನಮಗದು ಬೆಳೆ ಐತಿ. ಬಾಕಿ ಇನ್ನೆಲ್ಲ ಬೇಸಾಯ ಕ್ರಮಗಳು ಸೇಮ್ ಅದಕ್ಕೂ ಸೇಮ್ ಸರ್. ಅದಕ್ಕೇನು ಸ್ಪ್ರೇ ಮಾಡಿ? ಇಲ್ಲ ಸರ್, ಇಲ್ಲ. ಈಗ ಅದು ಫಲ ಕೊಟ್ಟಿದೆಯಾ ಸರ್? ಅದು ಕೊಟ್ಟಿದೆ. ಅದು ಹೆಂಗೆ? ಅದನ್ನು ನಾವು ಒಂದು ಗಿಡ 500 ರೂಪಾಯಿ ಲೆಕ್ಕ ಹಾಡ್ಕೊಂಡು ಸರ್. ಓಕೆ, ಒಂದು ಗಿಡ 500 ಲೆಕ್ಕ ಹಾಕೊಂಡ್ರೆ ಅಲ್ಲಿಗೆ 350 ಗಿಡಕ್ಕೆ ಎಷ್ಟು ಬರುತ್ತೆ ಅನ್ನೋದು ಲೆಕ್ಕ ಮಾಡ್ಕೊಂಡು ನೀವು ಮಾಡಿ. ಹೌದು. ಓಕೆ ಸರ್. ಆಮೇಲೆ ಬೆಟ್ಟದ ನೆಲ್ಲೆ ಇದೆ ಅಂತ ಹೇಳಿದ್ರಿ, ಅದು ಹೆಂಗೆ ಸರ್? ಅದು ಸರ್ ಈಗ ಫಲ ಕೆಲವೊಂದು ಗಿಡ ಫಲ ಐತಿ, ಇನ್ನು ಫಲ ಇಲ್ಲ. ಅದು ನಮ್ದು ಜವಾರಿ ಸರ್. ಅದಕ್ಕೆಲ್ಲ ಮುಂದೆ ಚಲೋ ಇದು ಐತಿ ಸರ್. ಅದಕ್ಕೆ ಏನು ಮಾರ್ಕೆಟಿಂಗ್ ಐತಿ, ಎಲ್ಲ ಔಷಧಿ ಇದಕ್ಕೆ ಹೋಗ್ತದೆ ಸರ್. ಅದನ್ನು 1,000 ಲೆಕ್ಕಾಚಾರ ಇಟ್ಕೊಂಡು ಸರ್. ಓಕೆ, ಅದೊಂದು 70 ಗಿಡ ಹಾಕೊಂಡಿದ್ದೀವಿ ಸರ್. ಓಕೆ ಸರ್. ಈಗ ಜಂಬು ನೇರಳೆ ಹಾಕಿದ್ರಲ್ಲ ಸರ್, ಅದು ಏನು 2 ತೆಂಗಿನ ಗಿಡದ ಮಧ್ಯೆ ಹಾಕಿರೋ? ಹೌದು 2 ಗಿಡ ತೆಂಗಿನ ಮಧ್ಯೆ. ಅದು ಒಂದು 80 ಗಿಡ 100 ಗಿಡ ಐತೆ ಸರ್. ಅದು ಸರ್ ಅದ್ರದ್ದು ಲೆಕ್ಕಾಚಾರನೇ ಇಲ್ಲ ಸರ್. ಅದು ಓಕೆ, ಅದು ಬಂದರೆ ಬಂತು? ಇಲ್ಲ. ನಾವು 5,000 ಅಥವಾ 10,000 ಅನ್ಕೊಂಡಂಗಿಲ್ಲ ಸರ್. 20,000 ಆಗ್ಬೋದು, ಒಂದು ಗಿಡದಿಂದ. ಅದು ದೊಡ್ಡದಿದೆಯಾ ಸರ್ ಗಿಡ? ಹೌದು. ಅಲ್ಲಿ ತಳಗ ಐತೆ ಸರ್, ತೋರಿಸಿ ಎಲ್ಲ. ಹೌದು. ನಾವು ಸದ್ಯ ಅದನ್ನ 80 ಗಿಡದಿಂದ ಸದ್ಯ ನಾವು ಗಿಡಕ್ಕೆ 5,000 ಇಟ್ಕೊಂಡು ಸರ್. ಓಕೆ, 5,000 ಲೆಕ್ಕ ಬರ್ಬೋದು. ಹೆಚ್ಚಿಗೆ ಬರುತ್ತೆ, ಬಟ್ ನಮ್ಮ ಲೆಕ್ಕಾಚಾರಕ್ಕೆ 5,000 ಮಿನಿಮಮ್ 5,000 ಬಂದರೂ ನಮಗೆ ವರ್ಕೌಟ್ ಆಗ್ತದೆ ಅನ್ನೋ ಲೆಕ್ಕದಲ್ಲಿ ನೀವು ಮಾಡ್ಬೋದು. ಈ ಮೋಸಂಬಿ ಮತ್ತೆ ಆರೆಂಜ್ ಎರಡೂ ಹಾಕಿದ್ರೆ? ಹೌದು. ಅದು ನಮ್ಗೆ ಭಾಳ ಇಲ್ಲ ಸರ್. ಅದು 40 ಗಿಡ, ಅದು 40 ಗಿಡ ಐತಿ. ನಮ್ಗೆ ಇದು ಮಾರಾಟಕ್ಕಿಂತ ನಮ್ಮ ಜಮೀನೊಳಗೆ ನಾವು ಮನೆಯವರು ಅಥವಾ ನಮ್ಮ ಸಂಬಂಧಿಕರು ಬಂದಾಗ ಆಗಲಿ ಇರಲಿ ಅಂತ ಸರ್. ಇದನ್ನು ಸೀಸನ್ ವೈಸ್ ಹೆಂಗೆ? ಮೋಸಂಬಿ ಸೀಸನ್ ವೈಸ್ ಸರ್. ಸೀಸನ್ ವೈಸ್ ಯಾವ ಸೀಸನ್? ಈಗ ಇದು ಸರ್ ಈ ಟೈಮ್ನಾಗ ಐತಿ ಸರ್. ಈಗ ಅದು ಅಲ್ಲಿ ಸ್ವಲ್ಪ ಕಾಯಿ ಐತಿ. ಇನ್ನೊಂದು ತಿಂಗಳದಾಗ ಅದು ಇದು ಕಡಿಮೆ ಏನು ಇಳುವರಿ ಪ್ರಮಾಣ ಕಡಿಮೆ. ಇಳುವರಿ ಪ್ರಮಾಣ ಕಡಿಮೆ, ಬಟ್ ಬರ್ತೈತೆ ಸರ್. ಅದನ್ನೇನು ನಾವು ಇದು ಇಟ್ಕೊಂಡಿಲ್ಲ ಸರ್. ಏನು ಆದಾಯದ ಬೇಸಿಕ್ಕಿಗೆ. ಇದು ಹೆಂಗೆ ಸರ್? ಮೋಸಂಬಿ ಆರೆಂಜ್ ಹೆಂಗೆ ವ್ಯತ್ಯಾಸ ಸರ್? ಏನು ಅದಕ್ಕೆ ಗಿಡನೂ ಚೇಂಜ್ ಸರ್. ಆಮೇಲೆ ಇದು ಕಾಯಿನೂ ಚೇಂಜ್ ಇರುತ್ತೆ. ಓಕೆ ಸರ್. ಅದು ಹಣ್ಣಾದಾಗ ಒಂದು ಕಿತ್ತಳೆ ಬರ್ತೈತಿ, ಇದು ಹಸಿರು ಕಲಕ್ಕೆ ಇರುತ್ತೆ ಮೋಸಂಬಿ. ಓಕೆ ಸರ್. ಅಂದರೆ ಅದು ಜಾಸ್ತಿ ನಿಮ್ಮ ಮನೆ ಯೂಸಿಗೆ ಯಾರಾದರೂ ಅತಿಥಿಗಳು ಬಂದರೆ ಕೊಡಕ್ಕೆ ಅಂತ ಮಾಡಿರೋದು. ಆಮೇಲೆ ಏಲಕ್ಕಿ ಗಿಡ ಇದೆ, 200 ಇದೆ ಸರ್. ಅದೇನು ನೀವು ಈ ರೀತಿ ಒಂದು ನೆರಳು ಮಾಡ್ಕೊಡೋದ್ರಿಂದ ವಾತಾವರಣ ಸೃಷ್ಟಿ ಆಗ್ಬೋದು ಅಂತಂದಿರೋದು? ಹೌದು. ಅಂದ್ರೆ ಇದು ಮಾಡೋದು ಸರ್. ಒಂದು ಹಾಕಿ ನೋಡೋಣ ಮುಂದೆ ಬರ್ತೈತೆ ಅಥವಾ ಟೆಸ್ಟ್ ಮಾಡೋ ಸಲುವಾಗಿ
ಈಗ ಅದು ಎಷ್ಟು ವರ್ಷದಿದೆ ಸರ್? ಈಗ ಒಂದು 5 ತಿಂಗಳು ಸರ್. 5 ತಿಂಗಳಿದೆ. ಇನ್ನೂ 2 ವರ್ಷ ಅಂತ ಹೇಳ್ಯಾರ ಸರ್ ಅವರು. ಹಾಂ, ನೋಡಬೇಕು. ಓಕೆ ಸರ್, ಅದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ಅದನ್ನು ಏಲಕ್ಕಿನೂ ಹಾಕೋದು. ನುಗ್ಗೆ ಇದೆ ಸರ್? ಅದು ಹೌದು, ಐದು ಸರ್, ಒಂದು 500 ಗಿಡ ಐತೆ ಸರ್. ಅದು ಭಾಳ ವರ್ಷ ಆಯ್ತು ಹಾಕಿ, ಈಗ ಇಳುವರಿ ಕಮ್ಮಿ ಆಗಿದೆ. ಓಕೆ, ಅಂದರೆ ಅದು ಏನು ನಾಟಿನ ಅಥವಾ ಯಾವುದೊಂದು ತಳಿನ? ತಳಿ ಸರ್. ಅದು ಇವು ತಮಿಳ್ನಾಡಿನ PKM ಅಂತೇಳಿ, PKM 1 ಅಂತ ಅದು ಸರ್. ಅಲ್ಲಿಂದನೇ ತಂದು ಹಾಕಿದ್ರೆ? ಹಾಂ, ಹೌದು. ಓಕೆ ಸರ್, ಅದು ಬೇಸಿಗೆಯಲ್ಲೇ ಜಾಸ್ತಿ? ಹೌದು, ಅದು ಈ ಟೈಮ್ ಸರ್, ಈಗ ಮುಗಿತಿಗೆ ಹೆಚ್ಚು ಕಮ್ಮಿ. ಒಂದು ಹತ್ತತ್ರ ಜನವರಿ ಸ್ಟಾರ್ಟ್ ಆಗುತ್ತೆ ಇಳುವರಿ, ಅಲ್ಲಿ ಮೇವರೆಗೂ ಬರುತ್ತೆ ಅದು ಹೆಚ್ಚು ಕಡಿಮೆ. ನಾವು ಅದು ಈಗ 5-6 ವರ್ಷ ಹಾಕಿ ಸರ್, ಅದನ್ನು ತೆಗೆದಿಲ್ಲ ಅಂದ್ರೆ ಅದು ಭೂಮಿಗೆ ಅದು ತನ್ನ ಬೇರಿನೊಳಗೆ ಆ ತಪ್ಪಲದಿಂದ ಭೂಮಿಗೆ ಪೋಷಕಾಂಶವನ್ನು ಒದಗಿಸ್ತೈತೆ ಅನ್ನೋ ಸಲುವಾಗಿ ಇರಲಿ. ಆಮೇಲೆ ಏಕದಳ ದ್ವಿದಳ ಮಿಕ್ಸ್ ಆಗಿ ಇರಲಿ ಅಂತ. ಇದು ಏನು, ಇದಕ್ಕೆ ಏನು ಅಂದಾಜು ಇಟ್ಕೊಂಡಿದ್ರು ಸರ್? ಒಂದು ನುಗ್ಗೆ ಗಿಡಕ್ಕೆ ಎಷ್ಟು ಬರ್ಬೋದು ಅಂತ? ನಮಗೆಲ್ಲ ಮೊದಲು 500 ಇರ್ತದೆ ಸರ್ ಒಂದು ಗಿಡ, ಅವು 200 ಎಲ್ಲ ತಗೊಂಡು ನಾವು ಒಂದು ಗಿಡದಿಂದ 200 ರೂಪಾಯಿ. ಈಗಿಲ್ಲ ಸರ್, ಈಗಿಲ್ಲ, ಸುಮ್ಮನೆ ಇರಲಿ ಅಂತ. ಆಮೇಲೆ ನೀವು ಎಲ್ಲ ಹೊದಿಕೆ ಸಿಸ್ಟಮ್ ಎಲ್ಲ ಮಾಡ್ಕೊಂಡಿದ್ರಿ ಸರ್? ಏನೇನು ಹೊದಿಕೆಗಳು ಹಾಕೊಂಡಿದ್ರೆ ಹೇಗೆ ಸರ್? ನಾವು ಒಂದು ಇಲ್ಲೇ ಉಳಿಕೆಗಳು, ನಮ್ಮದು ಪೇರಲುಗಳ ತಪ್ಪಲಾಗಿರಲಿ ಅಥವಾ ಬೇರೆ ಎಲ್ಲ ತಪ್ಪಲ, ಆಮೇಲೆ ತೆಂಗಿನ ಗಿಡಗಳು, ಆಮೇಲೆ ಕಾಯಿ ಸರ್. ನಾವು ಕಾಯಿನ ಮಾರಲ್ಲ, ಇಲ್ಲೇ ನಾವು ಅದನ್ನು ಸುಲಿದು ಇದು ಕೊಡ್ತೀವಿ. ಅದನ್ನು ಬಂದಿದ್ದನ್ನು ಮಲ್ಚಿಂಗ್ ಮಾಡ್ತೀವಿ. ಆಮೇಲೆ ಬೇರೆ ಬೇರೆ ಮಲ್ಚಿಂಗ್, ಕೆಲವು ಒಂದೆಲಗ, ಆಮೇಲೆ ಗೆಣಸು, ಆಮೇಲೆ ಇವನ್ನೆಲ್ಲ ಮಲ್ಚಿಂಗಿಗೆ ನಾವು ಬೇರೆ ಬೇರೆ ಬೆಳೆನೂ ಹಾಕೊಂಡು ಸರ್. ಅದಾಗಿ ಅದು ಮಲ್ಚಿಂಗ್ ಮಾಡ್ಕೊಂಡಿದ್ರಿ. ಆಮೇಲೆ ಸರ್, ಈಗ ಮುಖ್ಯವಾಗಿ ಸರ್, ಇಷ್ಟೆಲ್ಲ ನೀವು ಸಮಗ್ರ ಕೃಷಿ ಮಾಡ್ತಾ ಇದ್ರೆ ಅದ್ರ ಜಾಸ್ತಿ ಸಾವಯವದಲ್ಲೇ ಇದೆ ಅಂತ ಹೇಳಿದ್ರಿ. ಇದಕ್ಕೆ ಮುಖ್ಯ ಹಸುಗಳು ಬೇಕಲ್ಲ ಸರ್? ಹೌದು ಸರ್. ಯಾವ್ಯಾವ ಹಸುಗಳು ಇಟ್ಕೊಂಡಿದ್ದೀರಿ ಸರ್? ನಮ್ಮಲ್ಲೇ ಈಗ ಸದ್ಯ ಗೀರು, ಸಾಹಿವಾಲು, ತಾರ್ಪಾರ್ಕರು, ಹಳ್ಳಿಕಾರು, ಕಿಲಾರಿ ಅಂದರೆ ಎಲ್ಲ ನಾಟಿ ಹಸುಗಳನ್ನೇ ಮೇಂಟೈನ್ ಮಾಡಿದ್ದೀರಿ. ಓಕೆ ಸರ್, ಅದ್ರದ್ದು ಹೆಂಗೆ ಸರ್ ದಿನಚರಿ? ಅದ್ರದ್ದು ದಿನಚರಿ ಸರ್, ನಮ್ಗೆ ಇಲ್ಲಿ ಸ್ವಲ್ಪ ಮೇಸ್ಲಿಕ್ಕೆ ಗೋಮಾಳ ಹೋದವು, ಅವ್ರಿಗೆ ಮೇಸ್ಲಿಕ್ಕೆ ತೊಗೊಂಡೋಗ್ತೀವಿ. ನಮ್ಮ ಮೇನ್ ಕಾನ್ಸೆಪ್ಟ್ಸ್ ಇದು, ಮೇನ್ ಉದ್ದೇಶ ಅದ್ರ ಮೂತ್ರ ಸಗಣಿ. ಓಕೆ, ಮೂತ್ರ ಸಗಣಿ. ಅಂದರೆ ಈಗ ಬೆಳಗ್ಗೆಯಿಂದ ನೀವು ಶುಚಿ ಮಾಡೋದು ಆಗಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮೂತ್ರ ಮತ್ತು ಸಗಣಿ ಒಂದು ಕಡೆ ಸಂಗ್ರಹ ಮಾಡ್ತೀರಾ, ಅದಾದಮೇಲೆ ಮೇಯ್ಸಕ್ಕೆ ಬಿಡ್ತೀರಾ, ಮತ್ತು ಮೇಯ್ಸ್ಕೊಂಬ ಮತ್ತು ಕಟ್ತೀವಿ ಸರ್ ಜೊತೆಗೆ. ಅದನ್ನು ಒಂದು ದೇಸಿ ತಳಿ ಸಾಕ್ಬೇಕನ್ನೋ ಒಂದು ಹವ್ಯಾಸ, ಜೊತೆಗೆ ಅದ್ರದ್ದು ಮೂಲ ಉತ್ಪನ್ನ ಭೂಮಿಗೆ ಮುಖ್ಯವಾಗಿ ಅದರಿಂದ ಗೊಬ್ಬರ ಬರಲಿ. ಹೌದು. ಆಮೇಲೆ ಬೇಕಾದ್ರೆ ಹಾಲು ಮೊಸರು ಅದು ಏನಾಗುತ್ತೆ ಸೆಕೆಂಡರಿ. ಅಲ್ಲಿ ಆ ಲೆಕ್ಕದಲ್ಲಿ ನೀವು ಅದನ್ನು ಮಾಡ್ಕೊಂಡು ಮಾಡ್ತಾ ಇದ್ದೀರಿ. ಓಕೆ ಸರ್, ಎಲ್ಲ ಎಷ್ಟು ಹಸುಗಳಿದೆ ಸರ್ ಎಲ್ಲ ಸಂಖ್ಯೆಯಲ್ಲಿ? 20 ಸರ್. 20 ಸಾಕಾಗತ್ತೆ ಸರ್? ಇಷ್ಟು 9 ಎಕರೆಗೆ ಸಾಕು? ಹೊರಗಡೆ ಬೇರೆದು ಹೊರಗಡೆಯಿಂದ ತರುವಂಥ ಏನಿಲ್ಲ ಸರ್, ಏನಿಲ್ಲ. ಓಕೆ ಸರ್. ಸರ್, ನೀವು ನಮಗೆ ಎಷ್ಟೊತ್ತು ಒಂದು ಸಮಗ್ರ ಕೃಷಿ ಯಾವ ರೀತಿ ಮಾಡಬೇಕು, ಒಂದು ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಬಹುವಾರ್ಷಿಕವಾಗಿಯೂ ದುಡ್ಡು ಬರಬೇಕು, ಮಧ್ಯಮಾವಧಿಯಲ್ಲಿ ದುಡ್ಡು ಬರಬೇಕು, ಹಾಗೆ ಇನ್ಸ್ಟೆಂಟ್ಲಿ ಅವಾಗೆ ಒಂದು ವರ್ಷದಲ್ಲೇ ದುಡ್ಡು ಬರೋಂಥ ಬೆಳೆಗಳನ್ನು ಕೂಡ ಮಾಡಿ ಒಬ್ಬ ರೈತ ಆದಾಯ ಕಂಡ್ರೆ ಮಾತ್ರ ಒಂದು ಸುಸ್ಥಿರವಾದ ಬೆಳೆ ಮಾಡ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬಿರೋದು ಧನ್ಯವಾದ. ತಮಗೂ ಧನ್ಯವಾದ. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ಶ್ರೀ ಭೀಮಣ್ಣ ಚಿಗರಿಯವರು ಈ ಒಂದು ಸಮಗ್ರ ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದರು. ನಾನು ಪೇರಳೆನೇ ಏನಕ್ಕೆ ಹಾಕಿದೆ, ಮತ್ತು ಈ ಪೇರಳೆಯಲ್ಲಿ 2 ತಳಿಗಳನ್ನು ಹಾಕಿದೆ, ಆ 2 ತಳಿಗಳನ್ನು ಹಾಕೋದ್ರಿಂದ ನನಗೆ ಹೇಗೆ ಲಾಭ ಆಯಿತು, ಅದಲ್ಲದೆ ಇಲ್ಲಿ ಯಾವುದು ಮಾರುಕಟ್ಟೆ ಇದೆ, ಅದನ್ನು ಅವ್ರದ್ದೇ ಒಂದು ಲೆಕ್ಕಾಚಾರದಲ್ಲಿ ಹೇಗೆ ಬಹುವಾರ್ಷಿಕ ಬೆಳೆಗಳಾದ ತೆಂಗು, ಮಾವು ಮತ್ತು ಜಂಬು ನೇರಳೆ, ಮೋಸಂಬಿ, ಸೀಡ್ಲೆಸ್ ನಿಂಬೆ, ಈ ರೀತಿ ಹಲವಾರು ಒಂದು ತೋಟಗಾರಿಕಾ ಬೆಳೆಗಳನ್ನು ಹಾಕಿ ಒಂದು ತಮ್ಮದೇ ಆದ ಒಂದು ನಿರೀಕ್ಷೆಯಲ್ಲಿ ಒಂದು ಕೃಷಿಯನ್ನು ನಾನು ಮಾಡ್ತಾ ಇದ್ದೀನಿ. ಇದು ನನಗಷ್ಟೇ ಅಲ್ಲ, ನನ್ನ ಮಕ್ಕಳಿಗೂ ಕೂಡ ಒಂದು ಆದಾಯವನ್ನು ತರುವಂಥ ಎಲ್ಲ ಮರಗಿಡಗಳನ್ನು ಹಾಕಿದ್ರಿಂದ ನನಗೆ ತುಂಬ ಸಂತೋಷವಾಗಿದೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರು ನಮಗೆ ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಇವರ ಸಂಪರ್ಕ ಕೊಟ್ಟಂತಹ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತೀರ್ಣ ಕೇಂದ್ರದ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಪ್ರಭುದೇವ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಈ 2 ಕಂತುಗಳಿಂದ ತಮಗೆ ಒಂದು ಉಪಯುಕ್ತ ಮಾಹಿತಿ ದೊರಕಿತು ಅಂತ ಭಾವಿಸ್ತಾ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರಗಳು.